ನಮಸ್ಕಾರ ವೀಕ್ಷಕರೇ, ಸಿನಿಲಹರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ದೇಶಾದ್ರಿ ಹೊಸಮನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಬಿಗ್ ಬಾಸ್ ಕುರಿತು ಮಾತನಾಡೋಕ್ಕಂತ ಬಂದಿದ್ದೇನೆ. ಬಿಗ್ ಬಾಸ್ ಕನ್ನಡ ಕಿರುತೆರೆಯ ಮಟ್ಟಿಗೆ ಅತ್ಯಂತ ಜನಪ್ರಿಯವಾದ ರಿಯಾಲಿಟಿ ಶೋ. ಬಿಗ್ ಬಾಸ್ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಬೇರೆ ಬೇರೆ ಥರದ ಅಭಿಪ್ರಾಯಗಳಿದ್ದಾವೆ. ಹಾಗೆ ನನಗೂ ಕೂಡ ಆ ಥರದ ಅಭಿಪ್ರಾಯ ಇದ್ದಾವೆ. ಆದರೆ ಕನ್ನಡದ ಕಿರುತೆರೆಯಲ್ಲಿ ಇದೊಂದು ದೊಡ್ಡ ರಿಯಾಲಿಟಿ ಶೋ ಅನ್ನೋದು ಅಲ್ಲಗಳೆಯೋಕ್ಕಾಗೋದಿಲ್ಲ. ಸೊ ಹಾಗಾಗಿನೇ ಬಿಗ್ ಬಾಸ್ ಕುರಿತು ಮಾತನಾಡಲೇಬೇಕಾಗುತ್ತೆ. ಒಂದು ಮನೋರಂಜನೆ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಒಂದು ರಿಯಾಲಿಟಿ ಶೋ ನಡೆಯುತ್ತೆ ಅಂದರೆ ಅದರ ಕುರಿತು ಮಾತನಾಡದೇ ಇರೋಕ್ಕಾಗೋದಿಲ್ಲ. ಸೊ ಈಗ ಯಾಕೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ಬಿಗ್ ಬಾಸ್ ರಿಯಾಲಿಟಿ ಶೋ ಈಗ ಫಿನಾಲೆ ಹಂತಕ್ಕೆ ಬಂದಿದೆ. ಅಂದರೆ ನೆಕ್ಸ್ಟ್ ಭಾನುವಾರಕ್ಕೆ, ಅಂದರೆ ನೆಕ್ಸ್ಟ್ ಶನಿವಾರಕ್ಕೆ ಇದರ ಮುಕ್ತಾಯ, ಅಂದರೆ ಅದರ ಫೈನಲ್ ಹಂತ. ಹಾಗಾಗಿ ಬಿಗ್ ಬಾಸ್ ಸೀಸನ್ 8ರಲ್ಲಿ ಯಾರು ವಿನ್ನರ್ ಆಗ್ತಾರೆ ಅನ್ನುವಂಥದ್ದು ನಮಗಂತೂ ಸಾಕಷ್ಟು ಕುತೂಹಲ ಇದೆ. ಸೊ ಸಾರ್ವಜನಿಕ ವಲಯದಲ್ಲೂ ವೀಕ್ಷಕರ ವಲಯದಲ್ಲೂ ಈ ಥರದೊಂದು ಕುತೂಹಲ ಇದ್ದೇ ಇರುತ್ತೆ. ಯಾಕೆಂದರೆ ಬಿಗ್ ಬಾಸ್ ಸೀಸನ್ ಇಲ್ಲಿವರೆಗೆ 8ರವರೆಗೂ ಕೂಡ ಆ ಥರದ ಒಂದು ಕುತೂಹಲದ ಫಲಿತಾಂಶಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಸಹಜವಾಗಿ 8ಕ್ಕೂ ಕೂಡ ಅಂಥದ್ದೊಂದು ಕುತೂಹಲ ಇದ್ದೇ ಇರುತ್ತೆ. ಸದ್ಯಕ್ಕೆ ಈಗ ಬಿಗ್ ಬಾಸ್ ಮನೆಯಲ್ಲಿ, ಅಂದರೆ ಇವತ್ತಿಗೆ ಬಿಗ್ ಬಾಸ್ ಮನೆಯಲ್ಲಿ 6 ಜನ ಇದ್ದಾರೆ. ಅರವಿಂದ್ KP, ಮಂಜು ಪಾಗೋಡ, ದಿವ್ಯ ಸುರೇಶ್, ದಿವ್ಯ ಬುರುಡ್ಗ, ವೈಷ್ಣವಿ ಹಾಗೂ ಪ್ರಶಾಂತ್. ಆದರೆ ಫಿನಾಲೆ ಹಂತಕ್ಕೆ 5 ಜನ ಉಳ್ಕೊಳ್ತಾರೆ. ಸದ್ಯಕ್ಕೆ ಒಬ್ಬರು ಈ ವಾರದಲ್ಲಿ ಎಲಿಮಿನೇಟ್ ಆಗ್ತಾರೆ. ಯಾರು ಎಲಿಮಿನೇಟ್ ಆಗ್ತಾರೆ ಖಂಡಿತ ನಮಗೂ ಗೊತ್ತಿಲ್ಲ, ಅದು ನಿಗೂಢವಾಗಿದೆ. ಒಬ್ಬರು ಎಲಿಮಿನೇಟ್ ಆದರೆ 5 ಜನ ಫಿನಾಲೆ ಹಂತದಲ್ಲಿ ಉಳಿಯುತ್ತಾರೆ. 5 ಜನದಲ್ಲಿ ವಿನ್ನರ್ ಯಾರಾಗ್ಬೋದು ಅನ್ನೋದು ಸಹಜವಾದ ಕುತೂಹಲ. ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಬೇರೆ ಬೇರೆ ಥರದ ಅಭಿಪ್ರಾಯಗಳು ಬಂದಿದ್ದಾವೆ. ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಅನ್ನೋ ಮಾತುಗಳ ನಡುವೆ ಅರವಿಂದ್ KP ಆಗ್ಬೋದು, ವೈಷ್ಣವಿ ಆಗ್ಬೋದು, ಪ್ರಶಾಂತ್ ಅವರ ಆಗ್ಬೋದು, ದಿವ್ಯ ಹುಡುಗ ಆಗ್ಬೋದು, ಮಂಜು ಪಾವಗಡ ಆಗ್ಬೋದು, ಈ ಥರದ ಆಗ್ಬೋದು ಅನ್ನೋ ಮಾತುಗಳನ್ನು ನಾವು ಕೇಳಿದ್ವಿ, ನೀವು ಕೇಳಿರ್ತೀರಿ. ಆದರೆ ನಿಖರವಾಗಿ ಹೇಳೋದಾದರೆ ಯಾರು ಬಿಗ್ ಬಾಸ್ ವಿನ್ನರ್ ಆಗ್ಬೋದು, ತಕ್ಷಣಕ್ಕೆ ಒಂದೊಂದು ಹೆಸರುಗಳನ್ನು ನಾವು ಫೈನಲ್ ಮಾಡಿ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಹಿಂದಿನ ಎಪಿಸೋಡ್, ಹಿಂದಿನ ಸೀಸನ್ಗಳನ್ನು ನೋಡಿದರೆ ನಮ್ಮ ಲೆಕ್ಕಾಚಾರಗಳನ್ನು ಮೀರಿ ಕೂಡ ಫಲಿತಾಂಶಗಳು ಬಂದಿದೆ. ಸಹಜವಾಗಿ ಬಿಗ್ ಬಾಸ್ ರಿಯಾಲಿಟಿ ಶೋ ಫಲಿತಾಂಶಗಳು ನಿರ್ಧಾರ ಆಗೋದು ವೀಕ್ಷಕರ ವೋಟಿಂಗ್ ಮೇಲೆ. ಹಾಗಾಗಿ ಈ ಮುಂದಿನ ವಾರದ ತನಕ ವೋಟಿಂಗ್ ಚಾಲ್ತಿಯಲ್ಲಿರೋದ್ರಿಂದ ಯಾರಿಗೆ ಹೆಚ್ಚು ವೋಟ್ ಬರುತ್ತೋ ಅದು ವಿನ್ನರ್ ಆಗ್ತಾರೆ. ಇಲ್ಲಿ ಯಾವ ಕೈವಾಡಗಳು ಮತ್ತೆ ನಡೆಯೋದಿಲ್ಲ, ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿನೇ ಅಂದರೆ ಅಂತಿಮವಾಗಿ ಉಳಿಯೋ 5 ಕಂಟೆಸ್ಟೆಂಟ್ಗಳಲ್ಲಿ ಯಾರು ವಿನ್ನರ್ ಆಗ್ಬೋದು ಅಂತ ನೋಡ್ತಾ ಹೊರಟ್ರೆ, ಸದ್ಯಕ್ಕೆ ನಮಗೆ ಅನಿಸಿದ ಪ್ರಕಾರ ಕೆಲವು ಆಟಗಳನ್ನು, ಟಾಸ್ಕ್ಗಳನ್ನು ಹ್ಯಾಂಡಲ್ ಮಾಡೋ ರೀತಿಗಳನ್ನು ನೋಡಿದರೆ, ಮತ್ತು ಸಾರ್ವಜನಿಕ ವಲಯದಲ್ಲಿ ಅವರ ಬಗ್ಗೆ ಇರೋ ಅಭಿಪ್ರಾಯಗಳನ್ನು ನೋಡಿದರೆ ಅರವಿಂದ್ ಆಗ್ಬೋದು, ಮಂಜು ಪಾವಗಡ ಆಗ್ಬೋದು, ವೈಷ್ಣವಿ ಆಗ್ಬೋದು, ಈ ಥರದ ಅಭಿಪ್ರಾಯಗಳಿದ್ದಾವೆ. ನಿಖರವಾಗಿ ಹೀಗೆ ಅಂತ ಯಾರೂ ಕೂಡ ಹೇಳೋಕ್ಕಾಗೋದಿಲ್ಲ, ಊಹಿಸೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇಲ್ಲಿ ತನಕದ ಟಾಸ್ಕ್ಗಳನ್ನು ಗಂಭೀರವಾಗಿ ಅಥವಾ ಸೂಕ್ಷ್ಮವಾಗಿ ನೋಡ್ತಾ ಬಂದರೆ, ಈ ಸರಿಯ ಬಿಗ್ ಬಾಸ್ಗೆ ಟಫ್ ಕಂಟೆಸ್ಟೆಂಟ್ ಅಂದರೆ ವೈಷ್ಣವಿ, ಅರವಿಂದ್, ಮಂಜು ಪಾವಗಡ. ಈ 3 ವ್ಯಕ್ತಿಗಳ ನೀವು ಹಿನ್ನೆಲೆ ನೋಡಿದರೆ, ಅಂದರೆ ಬಿಗ್ ಬಾಸ್ ಅವರ ಆಟದ ಒಳಗಡೆ, ಬಿಗ್ ಬಾಸ್ ಮನೆ ಒಳಗಡೆ ಆರಂಭದಿಂದ ಇಲ್ಲಿ ತನಕ ಅವರು ಟಾಸ್ಕ್ಗಳನ್ನ ಹ್ಯಾಂಡಲ್ ಮಾಡಿರೋ ರೀತಿ, ಮಾತನಾಡುವ ರೀತಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಬಂದರೆ ಇವರು ವಿನ್ ಆಗ್ಬೋದು, ಈ 3ರಲ್ಲಿ ಒಬ್ಬರು ವಿನ್ ಆಗ್ಬೋದು ಅನ್ನುವಂಥದ್ದನ್ನು ನೀವು ಕೂಡ ಸಹಜವಾಗಿ ಊಹಿಸ್ಬೋದು. ಮತ್ತು ಸಾರ್ವಜನಿಕ ವಲಯದಲ್ಲಿ ಇವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಕೂಡ ಇದೆ. ಸೊ ಹಾಗಾಗಿ ಈ 3 ವ್ಯಕ್ತಿಗಳಲ್ಲಿ ಒಬ್ಬರನ್ನು ಚೂಸ್ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನೋದು ಕೂಡ ನಮ್ಮ ಅಭಿಪ್ರಾಯ ಆಗಿರುತ್ತೆ. ಹಾಗಂತ ಉಳಿದವರು ಟಫ್ ಕಾಂಟೆಸ್ಟೆಂಟ್ ಅಲ್ವೇ ಅಂತ ಪ್ರಶ್ನೆ ಬಂದರೆ ಖಂಡಿತ ಅಲ್ಲ, ನಾವು ಹಾಗೆ ಹೇಳಕ್ಕೆ ಹೊರಟಿಲ್ಲ. ಯಾಕೆಂದರೆ ಅಲ್ಲಿದ್ದವರು ಕೂಡ ಅಷ್ಟೇ ಅರ್ಹ ಇರೋಂಥ ಕಂಟೆಸ್ಟೆಂಟ್ಗಳು, ಅಂದರೆ ಅಷ್ಟೇ ಟಫ್ ಕಂಟೆಸ್ಟೆಂಟ್ ಕೂಡ ಹೌದು. ಇವಾಗ ಪ್ರಶಾಂತ್ ಸಂಬರ್ಗಿ ಅವ್ರನ್ನೇ ತೆಗೆದುಕೊಳ್ಳಿ.
ಪ್ರಶಾಂತ್ ಸಂಭವರ್ಗಿ ಅವರು ಆರಂಭದಿಂದ ಅಂದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದ ದಿನಗಳಿಂದ ಸಹಜವಾಗಿ ನೋಡ್ತಾ ಬಂದವರಿಗೆ, ಬಿಗ್ ಬಾಸ್ ನೋಡ್ತಾ ಬಂದವರಿಗೆ ಅವರು ಈ ವಾರ ಹೋಗ್ಬೋದು, ಮುಂದಿನ ವಾರ ಹೋಗ್ಬೋದು ಅಂತ ಲೆಕ್ಕಾಚಾರಗಳು ಸಾರ್ವಜನಿಕ ವಲಯದಲ್ಲಿತ್ತು. ಆದರೆ ಅವರು ಫೈನಲ್ ಸ್ಟೇಜ್ ತನಕ ಬಂದಿದ್ದಾರೆ ಅಂದರೆ ಅವರೂ ಕೂಡ ಟಫ್ ಕಂಟೆಸ್ಟೆಂಟ್ ಆಗಿದ್ದರಿಂದನೇ ಸಾಧ್ಯ. ಹಾಗೆ ದಿವ್ಯ ಉರುಡುಗ ಕೂಡ, ದಿವ್ಯ ಸುರೇಶ್ ಕೂಡ. ಇಲ್ಲಿ ಬಿಗ್ ಬಾಸ್ ಅನ್ನೋದು ಹೀಗೆ ಅಂತ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಸಹಜವಾಗಿ ನಾವು ಹೊರಗಡೆ ಇರೋರಿಗೆಲ್ಲ ಬಿಗ್ ಬಾಸ್ ಮನೆಗೆ ಇದೆಲ್ಲ ಸ್ಕಿಲ್ಗಳನ್ನು ಕಲಿತ್ರೆ ಹೀಗೆಲ್ಲ ನಾವು ಟಾಸ್ಕ್ಗಳನ್ನ ಹ್ಯಾಂಡಲ್ ಮಾಡ್ಬೋದು, ಹೀಗೆ ಆಟ ಆಡ್ತಾ ಬರ್ಬೋದು ಅಂತ ಅನಿಸುತ್ತೆ. ಆದರೆ ಅಲ್ಲಿಯ ಲೆಕ್ಕಾಚಾರಗಳೇ ಬೇರೆ ಇರುತ್ತೆ, ಸಾರ್ವಜನಿಕ ವಲಯದಲ್ಲಿದ್ದ ಅಭಿಪ್ರಾಯಗಳೇ ಬೇರೆ ಇರುತ್ತೆ, ಅಲ್ಲಿ ವೋಟಿಂಗ್ ಆಗುವ ರೀತಿಗಳೇ ಬೇರೆ ಇರುತ್ತೆ. ಸಹಜವಾಗಿ ಬಿಗ್ ಬಾಸ್ನ ನಾವೇನು ಅನ್ಕೊಳ್ತೀವಿ ಅಂದರೆ ಅಲ್ಲಿ ಇನ್ನೊಂದು ಚಾನಲ್ನವ್ರು ಏನೋ ಮಾಡ್ತಾರೆ ಅಥವಾ ಇನ್ನೇನೋ ಆಗುತ್ತೆ ಅನ್ನೋದಲ್ಲ, ಖಂಡಿತ ಅಲ್ಲ. ವೋಟಿಂಗ್ ಮೇಲೆ ಎಲಿಮಿನೇಷನ್ ಆಗುತ್ತೆ, ವಿನ್ನರ್ ಆಗ್ತಾರೆ. ಸೊ ಈ ವರ್ಷವೂ ಕೂಡ ಅಂದರೆ ಸೀಸನ್ 8ಕ್ಕೂ ಕೂಡ ಅದೇ ಅಪ್ಲೈ ಆಗಿರುತ್ತೆ. ಸೊ ಈ ದೃಷ್ಟಿಕೋನದಲ್ಲಿ ಲೆಕ್ಕ ಹಾಕಿದ್ರೆ ಬಿಗ್ ಬಾಸ್ ಸೀಸನ್ 8ಕ್ಕೆ ಸಹಜವಾಗಿ ಫೈನಲ್ ಸ್ಟೇಜ್ ಅಂದರೆ ಹತ್ತತ್ರ ವಿನ್ನರ್ ಆಗೋ ಹತ್ತತ್ರ ಬರೋಂಥವ್ರು ಅರವಿಂದು, ವೈಷ್ಣವಿ ಹಾಗೂ ಮಂಜು ಪಾವಗಡ. ಬಿಗ್ ಬಾಸ್ ಮನೆ ಒಳಗಡೆನ ಎಲ್ಲ ಇದ್ರ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಭಾಳ ಕುತೂಹಲ ಮೂಡಿಸುವಂಥ ಕಂಟೆಸ್ಟೆಂಟ್ ಮಂಜು ಪಾವಗಡ. ಮಂಜು ಪಾವಗಡ ಆರಂಭದಿಂದಲೂ ಕೂಡ ವೀಕ್ಷಕರನ್ನು ಅವರು ಭರಪೂರ್ವವಾಗಿ ರಂಜಿಸಿದರು. ಹಾಗೆಯೇ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದ್ದವು. ಆದರೆ ಅದಷ್ಟೇ ವರ್ಕೌಟ್ ಆಗೋದಿಲ್ಲ. ಅಲ್ಲಿ ಟಾಸ್ಕ್ ಮಾಡೋ ಹ್ಯಾಂಡಲ್ ರೀತಿಗಳು ಮತ್ತು ಬೇರೆ ಬೇರೆ ಆದ ಲೆಕ್ಕಾಚಾರಗಳಲ್ಲಿ ಅವರು ಇತ್ತೀಚೆಗೊಂದಷ್ಟು ಅಂದರೆ ಪಾಪ್ಯುಲಾರಿಟಿಯನ್ನು ಕಳ್ಕೊಂಡ್ರು. ಆದರೆ ಒಂದು ವೇಗ, ಒಂದು ಸಮಾಂತರ ವೇಗದಲ್ಲಿ ಬಿಗ್ ಬಾಸ್ ಸೀಸನ್ 8ರಲ್ಲಿ ಮೊದಲಿಂದನೂ ಆ ಸಮಾನಾಂತರ ವೇಗವನ್ನು ಕಾಯ್ದುಕೊಂಡವರು ಅರವಿಂದ್ ಕೆ ಪಿ ಅವ್ರನ್ನ ಒಂದು ರೀತಿ ಅಬ್ಬರವೂ ಇಲ್ಲ, ಒಂದು ರೀತಿ ಸೌಮ್ಯವೂ ಅಲ್ಲ. ಆಟದ ವೈಖರಿಯಲ್ಲಿ ಆತ ಅತ್ಯಂತ ಬುದ್ಧಿವಂತ ಕಂಟೆಸ್ಟೆಂಟ್. ಹಾಗೆಯೇ ವೈಷ್ಣವಿ ಕೂಡ ಹೌದು. ವೈಷ್ಣವಿಯವ್ರದ್ದು ಕೂಡ ಅಬ್ಬರವೇ ಇಲ್ಲ ಮತ್ತು ಈ ಕಡೆ ಬರೀ ಮೌನವೂ ಇಲ್ಲ. ಒಂದು ರೀತಿ ಆಟದ ಭಾಳ ಚಾಕಚಕ್ಯತೆ, ಬುದ್ಧಿವಂತಿಕೆ ಆಟ ಅವ್ರದ್ದು ಕೂಡ ಹೌದು. ಇವೆಲ್ಲವೂ ಲೆಕ್ಕಾಚಾರದ ನೋಡಿದರೆ ಬಿಗ್ ಬಾಸ್ ವಿನ್ನು ಅಂದರೆ ಫಲಿತಾಂಶದ ಹತ್ತತ್ರ ಈ 3 ವ್ಯಕ್ತಿಗಳು ನಿಂತಿದ್ದಾರೆ ಅನ್ನೋದು ನಮ್ಮ ಲೆಕ್ಕಾಚಾರ. ಉಳಿದಂತೆ ಬಿಗ್ ಬಾಸ್ ನಿಖರವಾಗಿ ಫಲಿತಾಂಶ ಗೊತ್ತಾಗೋದು ವೋಟಿಂಗ್ ಮೇಲೆ, ಅಂದರೆ ಫೈನಲ್ ಸ್ಟೇಜ್ ಮೇಲೆ ಗೊತ್ತಾಗುತ್ತೆ. ಆದ್ರೂ ಉಳಿದ ಕಂಟೆಸ್ಟೆಂಟ್ ಯಾರೂ ಕೂಡ ಹಾಗಾದ್ರೆ ಅರ್ಹರಲ್ವೇ ಅನ್ನೋದಲ್ಲ ಪ್ರಶ್ನೆ. ಅವರೂ ಕೂಡ ಸರಿಯಾಗಿ ಆಡಿದ್ರಿಂದಲೇ ಇಲ್ಲಿ ತನಕ ಬಂದಿದ್ದಾರೆ, ಅಂದರೆ ಫೈನಲ್ ಸ್ಟೇಜ್ ತನಕ ಬಂದಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಇನ್ನು ಬಿಗ್ ಬಾಸ್ ಬೇರೆ ಬೇರೆ ಕಾರಣಗಳಿಗೂ ಸೀಸನ್ 8 ಬೇರೆ ಬೇರೆ ಕಾರಣಗಳಿಗೆಲ್ಲ ಸುದ್ದಿಯಾಗಿದ್ದು ನಿಮಗೆ ಗೊತ್ತಿದೆ. ಪ್ರಶಾಂತ್ ಸಂಭವರ್ಗಿ ಅವರು ಮೊದಲೇ ಎಂಟ್ರಿ ಆಗಿದ್ದು. ಪ್ರಶಾಂತ್ ಸಂಭವರ್ಗಿ ಅವರ ಎಂಟ್ರಿನೇ ಒಂದು ರೀತಿ ಕುತೂಹಲ ಹುಟ್ಟಾಕಿತ್ತು. ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತನಾಡುವಾಗ ಬಿಗ್ ಬಾಸ್ ನಿರೂಪಕರಾದ ನಟ ಸುದೀಪ್ ಅವರು ಒಬ್ಬ ರಾಜಕಾರಣಿ ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾರೆ ಅಂತ ಹೇಳಿದರು. ರಾಜಕಾರಣಿ ಅಂದ ತಕ್ಷಣ ಬೇರೆ ಬೇರೆ ಹೆಸರುಗಳು ಚಾಲ್ತಿಗೆ ಬಂದಿದ್ದವು. ಸುದೀಪ್ ಅವರಿಗೆ ಯಾರು ಹತ್ತಿರ ಇರೋ ರಾಜಕಾರಣಿಗಳಿದ್ರೋ ಅವ್ರ ಹೆಸರುಗಳು ಕೂಡ ಪ್ರಸ್ತಾಪವಾಗಿದ್ದವು. ಆದರೆ ಅಲ್ಲಿ ಹೋಗಿ ಎಂಟ್ರಿ ಆದಾಗಲೇ ಗೊತ್ತಾಗಿದ್ದು ಈ ಕಂಟೆಸ್ಟೆಂಟ್ ಪ್ರಶಾಂತ್ ಸಂಭವರ್ಗಿ ಅವರಂತ. ಅದಕ್ಕಿಂತ ಮುಂಚೆ ಪ್ರಶಾಂತ್ ಸಂಭವರ್ಗಿಯವರ ಹಿನ್ನೆಲೆ ಗೊತ್ತಿದ್ದವರು ಬಿಗ್ ಬಾಸ್ ಮನೆಯೊಳಗೆ ಈ ವ್ಯಕ್ತಿ ಎಷ್ಟು ದಿನ ಇರ್ಬೋದು ಅಂತ ಲೆಕ್ಕಾಚಾರ ಹಾಕಿದರು. 1 ವಾರ, 2 ವಾರ, 3 ವಾರ ಹೀಗೆಲ್ಲ ಲೆಕ್ಕಾಚಾರಗಳು ಹಾಕುವಾಗ ಅವರು ಕೊನೆ ತನಕ ಬಂದಿದ್ದೇ ಒಂದು ದೊಡ್ಡ ಸಾಹಸ. ಈ ನಡುವೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಚಕ್ರವರ್ತಿ ಚಂದ್ರಚೂಡ್ ಹೋದಾಗ ಪ್ರಶಾಂತ್ ಸಂಭವರ್ಗಿ ಅವರ ಎಗನೆಸ್ಟ್ ಇವರು ಅಂತ ಅಂದ್ಕೊಂಡಿದ್ದು ಸಹಜ. ಆದರೆ ಅಲ್ಲಿ ಹೋದ್ಮೇಲೆ ಆಗಿರೋಂಥ ಲೆಕ್ಕಾಚಾರಗಳೇ ಬೇರೆ. ಪ್ರಶಾಂತ್ ಸಂಭವರ್ಗಿಯವರು ಮತ್ತು ಚಕ್ರವರ್ತಿ ಚಂದ್ರಚೂಡ್ ಇಬ್ಬರು ಮುಖಾಮುಖಿ ಆಗ್ತಾರೆ ಅನ್ನೋ ಬದಲಿಗೆ ಇಬ್ಬರು ಸ್ನೇಹಿತರಾಗಿದ್ದೇ ಕೂಡ ಅಲ್ಲಿ ಒಂದು ರೀತಿ ಭಾಳ ಕುತೂಹಲನ ಹುಟ್ಟುಹಾಕ್ತು. ಜೊತೆಗೆ ಚಕ್ರವರ್ತಿ ಚಂದ್ರಚೂಡ್ ಅವರ ಕೆಲವು ಹೇಳಿಕೆಗಳು ದೊಡ್ಡ ವಿವಾದಗಳನ್ನು ಹುಟ್ಟಾಕ್ತು. ಅದೇ ಕಾರಣದಿಂದ ಚಕ್ರವರ್ತಿ ಚಂದ್ರಚೂಡ್ ಬಿಗ್ ಬಾಸ್ ಮನೆಯಿಂದ ಹೊರಗೂ ಕೂಡ ಬಂದರು. ಇವೆಲ್ಲ ಕಾರಣಕ್ಕೆ ಬಿಗ್ ಬಾಸ್ ಸುದ್ದಿಯಾಗಿದೆ. ಈಗ ಮತ್ತೆ ಸುದ್ದಿ ಆಗಬೇಕಾಗಿರೋದು ಫಲಿತಾಂಶದ ಮೂಲಕ. ಆ ಫಲಿತಾಂಶಕ್ಕೆ ನಾವು ಕೂಡ ಕಾಯ್ತಾ ಇದ್ದೇವೆ, ನೀವು ಕೂಡ ಕಾಯ್ತಾ ಇದ್ದೀರಿ ಅಂತ ನನಗೂ ಅನಿಸುತ್ತೆ. ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿ ಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.